ಕಾಜು ಬರ್ಫಿ ಮಾಡಿದ್ದೀನಿ. ಕಾಜು ಬರ್ಫಿ ಮಾಡಿರೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಕಾಜು ಬರ್ಫಿನ ನಾನು ತುಂಬ ಖುಷಿಯಿಂದ ಮಾಡಿದ್ದೀನಿ. ಇವತ್ತು ನನ್ನ ವಿಡಿಯೋಗೆ 500 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಆ ಖುಷಿಗೋಸ್ಕರನೇ ನಾನು ಇವತ್ತು ಕಾಜು ಬರ್ಫಿನ ಮಾಡಿದ್ದೀನಿ. ಹೀಗೆ ನೀವು ಹೆಚ್ಚು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನೋಡಿ ಕಾಜು ಬರ್ಫಿ ತುಂಬ ಚೆನ್ನಾಗಿ ಬಂದಿದೆ. ಮಾಡೋಕ್ಕೂ ಕೂಡ ತುಂಬ ಸುಲಭವಾಗಿ ಮಾಡ್ಬೋದು. ಮಾಡೋದು ಹೇಗೆ ಅಂತ ನೋಡೋಣ. ಇವಾಗ ನಾನು ಒಂದು 200 ಗ್ರಾಮ್ ಗೋಡಂಬಿನ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಗ್ರೈಂಡರ್ಗೆ ಹಾಕೊಂಡು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ. ತುಂಬ ಅಂದರೆ ಸಾಫ್ಟಾಗಿರೋ ಥರ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಇದು ಮಿಕ್ಸಿಗೆ ಕಾವಾದರೆ ಗಂಟು ಕೂಡ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪನೇ ಹಾಕಿ ಈ ರೀತಿ ಪೌಡ್ರ್ ಮಾಡಿ ಸ್ವಲ್ಪ ಜರಡಿನ ಆಡ್ಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಮುದ್ದೆ ಥರ ಆದರೆ ಚೆನ್ನಾಗಿರೋದಿಲ್ಲ, ಒಳಗಡೆ ಸಮಿಯೋದಿಲ್ಲ. ಹಂಗಾಗಿ ಸ್ವಲ್ಪನೇ ಹಾಕಿ ನೀವು ಪೌಡ್ರ್ ಮಾಡ್ಕೊಳ್ಳಿ. ಇದನ್ನು ಪೂರ್ತಿಯಾಗಿ ಜರಡಿ ಆಡಿ ನಾನು ಇವಾಗ ಒಂದು ಬೌಲ್ಗೆ ಹಾಕಿದ್ದೀನಿ. ಇದಕ್ಕೆ ಬಟರ್ ಪೇಪರ್ನ ಯೂಸ್ ಮಾಡಬೇಕಾಗುತ್ತೆ. ಅದಿಲ್ಲದೆ ಇರೋ ಕಾರಣ ನಾನು ಗೋಧಿ ಹಿಟ್ಟಿದ್ದು ಪೇಪರ್ನ ಕಟ್ ಮಾಡಿ ಈ ರೀತಿ ನಾನು ತುಪ್ಪನ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಕಾಜು ಬರ್ಫಿ ಅಂತೂ ತುಂಬ ಸುಲಭವಾಗಿ ಮನೇಲೇ ಮಾಡ್ಕೋಬೋದು. ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ನಾನು ಕೂಡ ಮಾಡಿ ನಿಮಗಾಗಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು ಒಂದು 3/4 ಕಪ್ಪು ಸಕ್ಕರೆನ ಹಾಕ್ತಾಯಿದ್ದೀನಿ. ಅದೇ ಕಪ್ ಅಳತಿಲಿ ನಾನು ಅರ್ಧ ಕಪ್ಪು ನೀರನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಇದೇ ಕಪ್ ಅಳತಿಲಿ 2 ಕಪ್ಪು ಗೋಡಂಬಿನೂ ಕೂಡ ನಾನು ಪೌಡ್ರ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನಾನು ಮಾಡ್ತಾ ಇದ್ದೀನಲ್ಲ, ಇದೇ ಅಳತಿ ಪ್ರಮಾಣದಲ್ಲಿ ನೀವು ಮಾಡಿ ತುಂಬ ಪರ್ಫೆಕ್ಟಾಗಿ ಕರೆಕ್ಟಾಗಿ ಬರುತ್ತೆ. ಯಾವುದನ್ನೂ ಹೆಚ್ಚು ಕಮ್ಮಿ ಏನು ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೂ ಕೂಡ ನೀವು ಮತ್ತೆ ಮಾಡ್ಕೋಬೋದು. ಈಗ ಹಾಕಿರೋಂಥದ್ರಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಹಾಕಿ ಕರೆಕ್ಟಾಗಿ ಬರುತ್ತೆ. ಇವಾಗ ಇದು ಸಕ್ಕರೆ ಕರಗಿದೆ, ಇನ್ನು ನೋಡ್ತಾ ಇರ್ಬೋದು. ತುಂಬ ಒಂದೆಳೆ ಪಾಕ 2 ಎಳೆ ಪಾಕ ಆ ರೀತಿ ಏನು ತೆಗಿಯೋದು ಬೇಕಾಗಿಲ್ಲ. ಜಸ್ಟ್ ಸಕ್ಕರೆ ಕರಗಿ ಸ್ವಲ್ಪ ಅಂಟು ಬಂದರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಸ್ವಲ್ಪನೇ ಹಾಕಿ ಈ ರೀತಿ ತಿರುಗ್ಬೋದು. ಏಕೆಂದರೆ ನಾನು ಅಳತಿ ಪ್ರಮಾಣದಲ್ಲೇ ಹಾಕಿರೋದ್ರಿಂದ ಇದಕ್ಕೇನು ನಾನು ನೋಡ್ಕೊಂಡು ಹಾಕೋಣ ಅಂತ ಏನಿಲ್ಲ. ನಾನು ಡೈರೆಕ್ಟಾಗಿ ಪಾಕ ಕರೆಕ್ಟಾಗಿದೆ ಅಂದ್ಬಿಟ್ಟು ನಾನು ಪೌಡ್ರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಗಂಟು ಬರೋದೇ ಆಗಲಿ ತಳ ಹತ್ತೋದೇ ಆಗಲಿ ಆಗೋಲ್ಲ. ಆದರೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ರೀತಿ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಏನಾದರೂ ತುಂಬ ತೆಳು ಆಯಿತು ಅಂತಂದರೆ ಭಯ ಪಡೋಕ್ಕೆ ಹೋಗಬೇಡಿ. ಸ್ವಲ್ಪ ಹಾಲು ಪೌಡ್ರು ಇದ್ದರೂ ಕೂಡ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಲು ಪೌಡ್ರ್ ಹಾಕೋದ್ರಿಂದ ಅದರಲ್ಲೂ ಕೂಡ ತುಂಬ ಪರಿಮಳನೂ ಇರುತ್ತೆ, ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ. ಇದರಲ್ಲೂ ಕೂಡ ನಾನು 1 ಬೌಲ್ ಹಾಲು ಪೌಡ್ರನ್ನು ಕೂಡ ಹಾಕಿದ್ದೀನಿ. ಇಲ್ಲಿ ಹಾಕಬೇಕಾದ್ರೂ ತೋರ್ಸೋಕ್ಕಾಗಿಲ್ಲ, ಡೈರೆಕ್ಟು ನಾವು ಬೇಗನೆ ಹಾಕ್ಬಿಟ್ಟಿದ್ದೀವಿ. ಹಂಗಾಗಿ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಇವಾಗ ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡಿ ಇದನ್ನು ಒಂದು 10 ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದೆ. ಏಕೆಂದರೆ ನಾನು ಪ್ಲಾಸ್ಟಿಕ್ ಪೇಪರ್ನ ಉಪಯೋಗಿಸೋದ್ರಿಂದ ಸ್ವಲ್ಪ ಬಿಸಿ ಹಾಕಬಾರ್ದು ಅಂತ ಒಂದು 5-10 ನಿಮಿಷ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಒಂದು ಹದದಲ್ಲಿ ಬಂದಿದೆ. ನೋಡೋದಕ್ಕೆ ಇಷ್ಟು ತೆಳುವಾಗಿದೆಲ್ಲ, ಬರ್ಫಿ ಹೆಂಗೆ ಮಾಡೋದು ಅಂತ ಖಂಡಿತ ಅಂದ್ಕೊಳ್ಳೋಕೆ ಹೋಗಬೇಡಿ. ಈ ರೀತಿ ತೆಳು ಇದ್ದರೂ ಕೂಡ ಅದು ಕರೆಕ್ಟಾಗಿ ಒಂದೇ ಹದದಲ್ಲಿ ನಾವು ಮಾಡಿರೋದ್ರಿಂದ ಇದು ಗಟ್ಟಿ ಕೂಡ ಆಗುತ್ತೆ. ಸ್ವಲ್ಪ ತಣ್ಣಗಾಗಲಿ ಅಂತ ನಾನು ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೇ ಬಿಡ್ಬೋದು. ಹಾಗೇ ಬಿಟ್ಟರೆ ಮೇಲಿರೋದೆಲ್ಲ ತಣ್ಣಗಾಗುತ್ತೆ, ಒಳಗಡೆ ಇರೋದೆಲ್ಲ ಬಿಸಿಯಾಗೇ ಇರುತ್ತೆ. ಹಂಗಾಗಿ ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದೇ ಲೆವೆಲ್ ಬರಬೇಕು ಅಂತಂದರೆ ಸ್ವಲ್ಪ ಈ ರೀತಿ ಆ ಕಡೆಯಿಂದ ಈ ಕಡೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಸ್ವಲ್ಪ ಕೂಲಾಗಿ ಅದು ಗಟ್ಟಿ ಬರುತ್ತೆ. ಗಟ್ಟಿ ಬರೋವರೆಗೂ ನೀವು ಈ ರೀತಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬರ್ಫಿ ಕರೆಕ್ಟಾಗಿ ಒಂದು ಅದಕ್ಕೆ ಬಂದೇ ಬರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಕೂಲ್ ಆಗೋವರೆಗೂ ಈ ರೀತಿ ಮಿದ್ದಿಸ್ಕೊಳ್ಳೋಣ. ಈ ರೀತಿ ಮಿದ್ದಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬೇಗನೆ ತಣ್ಣಗೂ ಕೂಡ ಆಗುತ್ತೆ, ಗಟ್ಟಿನೂ ಕೂಡ ಆಗುತ್ತೆ. ಹಂಗಾಗಿ ಈ ರೀತಿ ಮಾಡ್ಕೊಳ್ಳೋಣ. ನೀವು ಕಡಿಮೆ ಕ್ವಾಂಟಿಟಿಲೂ ಕೂಡ ಮಾಡ್ಕೋಬೋದು. ಏಕೆಂದರೆ ಫಸ್ಟ್ ಟೈಮ್ ಗೊತ್ತಿಲ್ಲ ಅಂತಂದರೆ ನೀವು ತುಂಬ ಜಾಸ್ತಿ ಮಾಡಿ ಕೆಟ್ಟೋದ್ರೆ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಕಾಗುತ್ತೆ. ಹಂಗಾಗಿ ನೀವು ಸ್ವಲ್ಪ ಪ್ರಮಾಣದಲ್ಲೇ ಮಾಡಿ. ಈಗ ನಾನು ಮಾಡಿದ್ದೀನಲ್ಲ, ಸೇಮ್ ಅಳತಿಲಿ ನೀವು ನೋಡ್ಕೊಂಡು ಒಂದು ಸಲ ಮಾಡಿ. ಆಮೇಲೆ ಬೇಕಾದರೆ ನಿಮ್ಗೆ ಕರೆಕ್ಟಾಗಿ ಬಂದಿದೆ ಅಂದರೆ ನಾನು ಕೈಯಲ್ಲೇ ಒಂದು ಚಪಾತಿ ಅದಕ್ಕೆ ಈ ರೀತಿ ಲಟ್ಟಿಸ್ಕೊಂಡಿದ್ದೀನಿ. ನೀವು ಈ ರೀತಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಆ ಉಂಡೆ ಆಕಾರಕ್ಕಿರುತ್ತಲ್ಲ ಅದನ್ನು ಹಾಗೇ ಸ್ವಲ್ಪ ಪ್ರೆಸ್ ಮಾಡಿ ಈ ರೀತಿ ಒಂದು ಪೇಪರ್ಗೆ ಸ್ವಲ್ಪ ತುಪ್ಪನ ಹಾಕಿ ಮೇಲ್ಗಡೆಯಿಂದ ಇದನ್ನು ಈ ರೀತಿ ಮುಚ್ಚಿ ಸ್ವಲ್ಪ ಚಪಾತಿ ಗುಂಡಲ್ಲಿ ಲಟ್ಟಿಸ್ಕೋಬೋದು. ಇದು ನಾನು ಸಿಲ್ವರ್ ಪೇಪರ್ನ ಹಾಕ್ತಾಯಿದ್ದೀನಿ. ಇದು ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ಹಾಗೂ ಕೂಡ ಮಾಡ್ಕೋಬೋದು.
ಇದನ್ನು ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕಬೇಕು, ಏಕೆಂದರೆ ಅದು ಕೈಗೆ ಸ್ಪ್ರೆಡ್ ಆದರೆ ಅದು ಹೋಗೋದೇ ಇಲ್ಲ, ಅಂದರೆ ಕೈನಿಂದ ಕೆಳಗಡೆ ಬರೋದಿಲ್ಲ. ನಾವು ಹಾಕ್ಬೇಕಾದ್ರೆ ಸ್ವಲ್ಪ ಸುಲಭವಾಗಿ ನೋಡ್ಕೊಂಡು ಈ ರೀತಿ ಹಾಕೋಬೋದು. ನಾನು ಹಾಕ್ತಾಯಿದ್ದೀನಲ್ಲ, ಸ್ವಲ್ಪ ಕಷ್ಟನೇ ಆಗ್ತಾಯಿದೆ, ನೋಡ್ತಾ ಇರ್ಬೋದು ನೀವು. ನಾವು ಇದನ್ನು ಹೊರಗಡೆ ಬೇಕ್ರಿಲಿ ತಗೊಂಡು ತಿನ್ನೋದಕ್ಕೆಲ್ಲ ಖರ್ಚು ಮಾಡೋ ಬದಲು ಈ ರೀತಿ ಮನೇಲೇ ಖರ್ಚು ಮಾಡಿ ತಂದು ಮಾಡಿದ್ರೆ ಮನೆಯವರೆಲ್ಲ ತಿನ್ಬೋದು. ಹಾಗಾಗಿ ನಾವು ಕೂಡ ಮನೇಲೇ ಮಾಡಿ ನಿಮಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾಗಿದ್ದಾಗಲೇ ಕಟ್ ಮಾಡಿದೆ, ಅದಕ್ಕೆ ಆ ರೀತಿ ಕಾಣಿಸ್ತು. ಇಲ್ಲಿ ಪೂರ್ತಿ ತಣ್ಣಗಾದ್ಮೇಲೆ ನಾನು ಪೀಸಸನ್ನು ಎತ್ತಿ ತೋರಿಸ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಬರ್ತಾಯಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು. ಹೀಗೆ ನೀವು ಒಂದು ಸಲ ಮಾಡಿ, ಅದು ಟೇಸ್ಟ್ ಹೇಗಿತ್ತು ಅಂತೂ ಕೂಡ ನಾನು ನೋಡಿ ಹೇಳ್ತೀನಿ. ಬರ್ಪಿನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬಂದ್ರಲ್ವಾ, ಇದು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ನಾನು ಇದರಲ್ಲಿ ಒಂದು ಚಿಕ್ಕ ಪೀಸನ್ನ ತಗೊಂಡು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಬಾಯಲ್ಲಿಟ್ಟರೆ ಕರ್ಗೋಗೋ ಥರ ಇದೆ. ನೀವು ಇದು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್ ಬಾಯ್.